ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಟೈಮ್ ಬಂದು 9 ಗಂಟೆ ಆಗೈತೆ ನೋಡಿರಿ. 9 ಗಂಟೆಯಿಂದ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಹೆಂಗಿರುತ್ತಾ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ನಾಷ್ಟ ಆಗಿಲ್ಲ ನೋಡಿರಿ, ನಾಷ್ಟ ಮಾಡಬೇಕು. ಬಿಸಿಲು ಚೆನ್ನಾಗಿತ್ತಲ್ಲ ಅಂತೇಳಿ ಫಸ್ಟು ರಾಗಿ ತೊಳೆದು ಹಾಕ್ಬಿಟ್ಟು ಆಮೇಲೆ ಒಳಗಡೆ ಹೋದ್ರಾಯ್ತು ಅಂತೇಳಿ ಫಸ್ಟ್ ಮಾಡ್ತಾಯಿರೋ ಕೆಲಸನೇ ಇದು ನೋಡಿರಿ. ರಾಗಿ ಅಂತೂ ಫುಲ್ಲು ಹಳ್ಳಿದ್ದು, ಹಾಗಾಗಿ ಜಾಸ್ತಿ ಟೈಮ್ ತೊಗೊಂತು. ಫ್ರೆಂಡ್ಸ್, ರಾಗಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸಕತ್ತ ಅಂತೇಳಿ. ಕೆಂಪು ರಾಗಿ ಇವು, ಹಳ್ಳು ಜಾಸ್ತಿ ಇದ್ದು ಹಾಗಾಗಿ ಎಲ್ಲನೂ ಜಾನ್ಸಿ ಹಾಕಿದ್ದು ನೋಡ್ರಿ. ನಮ್ಗೇನು ಜಾಸ್ತಿ ಬೇಕಾಗಲ್ಲ, ಒಂದಿಷ್ಟು ಮಾಡ್ಕೊಂಡೆ ಅಂತಂದ್ರೆ ಒಂದು 6 ತಿಂಗಳಂತೂ 6 ತಿಂಗಳಂತ ನೋಡ್ರಿ, ಒಂದು 3 ತಿಂಗಳು ಬರ್ತೈತಿ. 2 ರಿಂದ 3 ತಿಂಗಳು ಬರ್ತೈತಿ, ಸಾಕು. ಜಾಸ್ತಿ ಮಾಡೋಂಗಿಲ್ಲ ನಾನೇನು. 15 ದಿವ್ಸಕ್ಕೆ ಒಂದು ಸತಿ, ತಿಂಗ್ಳಿಗೆ ಒಂದು ಸತಿ 2 ಸತಿ ಮಾಡ್ಕೊಂಡಿರ್ತೀನಿ ಅಷ್ಟೇ. ಹಾಗಾಗಿ ಒಂದು 2-3 ತಿಂಗಳು ಬರ್ತೈತಿ, ಸಾಕು. ಇದೆಲ್ಲ ಮುಗೀತು ನೋಡ್ರಿ. ಈಗ ನೋಡ್ರಿ ನೈನ ಸುಸ್ತಾಗ್ಬಿಟ್ಟ, ಒಂಚೂರು ರೆಡಿ ಬರೋ ಅಂದಿದ್ದಕ್ಕೆ ಸುಸ್ತಾಗ್ಯಾಳ. ಇಷ್ಟೊಂದು ಸಾಮಾನು ತೊಗೊಂಡು ನೋಡ್ರಿ. ಅದು ಮಣ್ಣಿಂದಿದು ಏನಂತಿರೋದಕ್ಕೆ ಮಡಿಕೆ ಮೇಲೆ ಮುಚ್ತೀವಿ ನೋಡ್ರಿ, ಪ್ಲೇಟ್ ಥರದ್ದು, ಆ ಥರದ್ದು. ಅದು ಅದರಲ್ಲಿ ಹಳ್ಳು ಬೇಗ ಹೋಗ್ತಾವೆ ಅಂತ ಹೇಳ್ತಾರೆ ಇಲ್ಲಿ. ಹಂಗಾಗಿ ಅದನ್ನು ತೊಗೊಂಡು ಜಾನ್ಸಕ್ಕೆ ಟ್ರೈ ಮಾಡಿದೆ. ಅದು ನನಗೆ ಬರಲಿಲ್ಲ. ನಾನು ಮತ್ತೆ ನನ್ನ ಮೆಥಡಲ್ಲಿ ಆ ಪಾತ್ರೆ ತೊಗೊಂಡು ಜಾನ್ಸಿದ್ದು ನೋಡ್ರಿ. ಸ್ಕೂಲ್ ಇದ್ದಿದ್ರೆ ಪಕ್ಕ ತಲೆ ಸುತ್ತ ಬೀಳ್ತಿದ್ದೆ. ನೋಡ್ರಿ ಇಷ್ಟೇ ಬಿಸಿಲಿಗೆ ಹೆಂಗೆ ಆಡ್ತಾಳೆ. ಈಗ ಇನ್ನೂ 9:30 ಟೈಮು. 9:30ಗೆ ಈನಾಡಿ ಬಿಸಿಲು. ನಾನು ಒಂದು 8 ಗಂಟೆಗೆ ಕೂತಿದ್ದೀನಿ. 8 ಗಂಟೆಗೆ ಕೂತಿದ್ದೀನಿ ನೋಡ್ರಿ ಇದನ್ನು ಜಾನ್ಸಕ್ಕೆ. ಯಾಕಂದ್ರೆ ಹಳ್ಳು ಜಾಸ್ತಿ ಇದ್ವಲ್ಲ, ಒಂದು 3 ಸತಿ ಜಾನ್ಸಿದ್ದೀನಿ. ಇಷ್ಟು 3 ಸತಿ ಜಾನ್ಸೋ ಅಷ್ಟೊತ್ತಿಗೆ 9:30 ಆಯಿತು ಟೈಮು. ಹೋಗ್ಬೇಕು, ತಿಂಡಿ ಮಾಡ್ಬೇಕು ನೋಡ್ರಿ. ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದೀವಿ ಅಷ್ಟೇ, 2 ಬಿಸ್ಕೆಟ್ ತಿನ್ಕೊಂಡು. ಈಗ ಒಳಗಿನ ಕೆಲಸ ಮಾಡಬೇಕು. ಫುಲ್ ಬಿಸಿಲು ಅಂದರೆ ಬಿಸಿಲು ಥರ ತಿರುಗ್ತೈತೆ, ಅಷ್ಟು ಬಿಸಿಲು ಐತಿ. ನಾನು ಇವೆಲ್ಲ ತೊಳ್ಕೊಂಬರ್ತೀವಿ, ಒಳಗೆ ಹೋಗ್ಲೇ ತೊಗೊಂಡು ಇದೊಂದು ಇವು 3 ತೊಳ್ಕೊಂಬಂಬಿಡು. ಏನೂ ಇಲ್ಲ ನೋಡ್ರಿ. ಅವನು ಸ್ವಲ್ಪ ಕೈ ಆಡಿಸ್ಕೊಂಡು ತೊಗೊಂಬಂಬಿಡ್ದು. ಇಲ್ಲೇನಲ್ಲಿ ಐತೆ, ತೊಳ್ಕೊಂಡು ತೊಗೊಂಬರ್ತಿಲ್ಲ. ಹಾಂ ಅದು ಅಲ್ಲೇ ಇರಲಿ, ಅದು ಅಲ್ಲೇ ಇರಲಿ. ಅದು ದಿಸ್ ಒನ್ ಅಲ್ಲೇ ಇರಲಿ. ಹೂ ನೋಡ್ರಿ ಎಷ್ಟು ಚೆನ್ನಾಗಿ ಅಳೈತೆ ಅಂತೇಳಿ. ಸೂಪರ್, ಚೆನ್ನಾಗಿತ್ತಲ್ವಾ? ಇಲ್ಲಿ 3 ಕಲರ್ ಇರೋದು ಬೇರೆ ಕಾಣಿಸುತ್ತೆ. ಇರೋ ಕಲರೇ ಬೇರೆ, ಮೊಬೈಲ್ನಾಗ ಕಾಣಿಸೋ ಕಲರೇ ಬೇರೆ. ಅಲ್ಲೊಂದು 3-4 ಕಳ್ಯಾವು. ಈಗ ಒಳಗೆ ಹೋಗಿ ನಾಷ್ಟ ಮಾಡ್ಬೇಕು ನೋಡ್ರಿ. ಏನಿಲ್ಲ, ಬೆಳಗ್ಗೆ ಎದ್ದು ಕಸ ಗುಡಿಸಿವಿ. ಪಿಂಟು 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 ಹಾಯ್ ಪಿಂಟು. ಪಿಂಟು ಅಂತ ಆರಾಮಾಗಿ ಕುಂತ ನೋಡ್ರಿ, ಬಿಸ್ಕೆಟ್ ತಿನ್ಕೊಂಡು. ಬೆಳಿಗ್ಗೆ ಎದ್ಮೇಲೆ ಹೊಸಲೆಲ್ಲ ಸಾರಿಸಿ ಗುಡಿಸಿ ಸಾರಿಸಿ ಹೂವೆಲ್ಲ ಏರಿಸಿದ್ದೀವಿ. ಒಳಗಡೆ ಬಂದರೆ ಏನಿಲ್ಲ, ಕಸ ಗುಡಿಸಿದ್ದೀವಿ ಮಾಮೂಲಿ ಅಷ್ಟೇ. ಇವತ್ತನ್ನೆಲ್ಲ ಒರೆಸಿಲ್ಲ ನೋಡ್ರಿ ನಾನು. ತಿಂಡಿ ಅಂತೂ ಏನೂ ಮಾಡಿಲ್ಲ, ಮಾಡಬೇಕು. ರಾತ್ರಿದು ರೈಸ್ ಮಿಕ್ಬಿಟ್ಟೈತೆ ನೋಡ್ರಿ, ಜಾಸ್ತಿ ಆಯ್ತು ರಾತ್ರಿ ರೈಸ್. ಯಾಕಂತಂದ್ರೆ ಇಷ್ಟು ರೈಸ್ ಮಿಕ್ಕೈತಿ ರಾತ್ರಿದು. ಯಾಕೆ ಜಾಸ್ತಿ ಆಯಿತು ಅಂದ್ರೆ ಹಲಸಿನಣ್ಣು ಇತ್ತು ನೋಡ್ರಿ, ಹಾಗಾಗಿ ಅರ್ಧ ಹಲಸಿನಣ್ಣು ತಿನ್ಕೊಂಡ್ವಲ್ಲ, ಅದು ಜಾಸ್ತಿ ಆಗಿಬಿಡ್ತು. ಈಗ ಹೋಗಿ ಫಸ್ಟು ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ ನೋಡ್ರಿ. ಬಿಸಿಲಿಗೆ ಚುರ ಅಂತ ಐತಿ. ಅಡುಗೆ ಮನೆಗೆ ಏನು ಬರೋಲ್ಲ. ಈಗ ಸ್ನಾನ ಮಾಡ್ಕೊಂಬಂದು ಅಡುಗೆ ಮನೆಗೆ ತಿಂಡಿ ನೋಡ್ತೀನಿ. ಇನ್ನೊಂಚೂರು ಏನಾರ ಅವಲಕ್ಕಿ ಒಗ್ಗರಣೆ ಹಾಕ್ಕೊಂಡು, ಅದೊಂಚೂರು ರೈಸ್ ಐತಿ, ರೈಸ್ ಒಗ್ಗರಣೆ ಹಾಕ್ಕೊಂಡ್ರೆ ಆಗುತ್ತಾ ಇವತ್ತಿಂದ ತಿಂಡಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಪೂಜೆ ಅಂತ ಆಯ್ತು ನೋಡ್ರಿ. ಸ್ನಾನ ಮುಗೀತು, ಪೂಜೆ ಮುಗೀತು. ಪೂಜೆನೂ ಮಾಡ್ಕೊಂಡಿದ್ದೀನಿ. ಪೂಜೆ ಅಂತ ಆಯ್ತು ನೋಡ್ರಿ. ಮನಸ್ಸು ನೆಮ್ಮದಿ ಅನ್ನಂಗೆ ಅನಿಸ್ತು. ಇವತ್ತು ನಾನು ಹೋಗಿ ಹೂವು ಎತ್ಕೊಂಡ್ಬಂದಿದ್ದೀನಿ ನೋಡ್ರಿ. ಎಷ್ಟೊಂದು ಹೂವು ಎತ್ಕೊಂಬಂದು ಎಸಿದ್ದೀನಿ. ನಯನನ್ನ ಮತ್ತೆ ಅವ್ರ ಅಪ್ಪಾಜಿನ ಕಳ್ಸಿದ್ರ ಹೂವು ಎತ್ಕೊಂಬರಲ್ಲ ಅವರು, ಅಲ್ಲೇ ಬಿಟ್ಟು ಬಂದಿರ್ತಾರೆ ಗಿಡದಾಗ. ಅದು ನಂಗೆ ಇಷ್ಟನೂ ಆಗಂಗಿಲ್ಲ. ಅವು ಇವತ್ತೊಂದು ದಿವಸ ನೋಡ್ರಿ, ದಾಸವಾಳ ಅಂತೂ ಇವತ್ತು ಅಳ್ಳಿದ್ರೆ ಇವತ್ತೇ ಅದು ಏರ್ಸ್ಬಿಡ್ಬೇಕು ದೇವ್ರಿಗೆ. ನಾಳೇನು ಇರಲ್ಲ, ಅದು ಬಾಡಿ ಹೋಗ್ಬಿಡುತ್ತೆ. ಗಿಡದಾಗ ಆದರೂ ಬಡದೆ, ಇಲ್ಲ ಅದು ಬಡದೆ. ಅದಕ್ಕೆ ಎತ್ಕೊಂಬಂದು ದೇವ್ರಿಗೆ ಏರ್ಸಿದ್ದೀನಿ. ಸಮಾಧಾನ ಆಯಿತು. ಪೂಜೆ ಮುಗೀತು. ನಾಷ್ಟನೂ ಮಾಡಿದೆ ನೋಡ್ರಿ ನಾನು. ಹಾಗೆ ನಾಷ್ಟ ಏನು ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನಾಷ್ಟ ತೋರಿಸ್ತೀನಿ.
ರೈಸಿಗೆ ಒಂಚೂರು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಮತ್ತು ಅವಲಕ್ಕಿ ಮಾಡ್ಬೇಕಂತ ಮಾಡಿದ್ದೆ, ಅವಲಕ್ಕಿ ಇಲ್ಲ ನೋಡ್ರಿ, ಖಾಲಿ ಆಗಿ ಅವಲಕ್ಕಿ ನೋಡ್ಕೊಂಡೇ ಇಲ್ಲ ನಾನು. ಅದಕ್ಕೆ ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡೆ ಹಾಗೆ. ಮೆತ್ತಗೈತೆ ನೋಡ್ರಿ, ಇದು ಅಂಗಡಿ ಶಾವಿಗೆ ಅಲ್ಲ, ಹಂಗಾಗಿ ಅಷ್ಟೊಂದು ಉದುರುದ್ರಾಗಿ ಮಾಡ್ಕೊಂಡಿಲ್ಲ ನಾನು. ಸ್ವಲ್ಪ ಗಟ್ಟಿ ಇರುತ್ತಿದ್ದು ಪಾಯಸ ಮಾಡ್ತೀವಲ್ಲ ಆ ಶಾವಿಗೆ. ಮಮ್ಮಿ ಇವತ್ತು ಏನು ಮಾಡ್ಬೇಕು ಅನ್ಕೊಂಡಿದ್ವಿ? ಯಾವುದಕ್ಕೆ? ತಿಂಡಿಗೆ ನೂಡಲ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ನೈನ ನೂಡಲ್ಸ್ ಕೇಳಿಸಿದ್ದಾಳೆ ಮೊನ್ನೆಯಿಂದನೂ, ತೊಗೊಂಬಂದಿದ್ದೀನಲ್ಲ, ಅದನ್ನು ಮಾಡೇ ಇಲ್ಲ. ಮಾಡ್ಬೇಕಂತ ಹಠ ಮಾಡತ್ತಾಳ. ಮಾಡ್ತೀನಿ, ಆದರೆ ಈ ಸದ್ಯಕ್ಕೆ ಆಗಲ್ಲ ನನಗೆ. ಯಾಕಂದ್ರೆ ರೈಸ್ ಉಳ್ಕೊಂಡು ಇವತ್ತು ಆಗಲಿಲ್ಲ, ಯಾಕಂದರೆ ರೈಸ್ ಉಳ್ಕೊಂಡಿತ್ತಲ್ಲ. ಇನ್ನು ಮ್ಯಾಗಿ ಇದು ನೂಡಲ್ಸ್ ತಿನ್ಕೊಂಡು ಕುಂತ್ಲಂದ್ರೆ ರೈಸ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ತಿಂತಿದ್ದೆ, ತಿಂತಿರ್ಲಿಲ್ಲ, ನನಗೆ ಗೊತ್ತು ನನಗೆ ನೀನು ಹೆಂಗದಿ ಅಂತ ಗೊತ್ತು, ಅದಕ್ಕೆ ಮಾಡಿಲ್ಲ ನೋಡ್ರಿ ನಾನು. ಮತ್ತು ಬ್ರೈಟ್ ಇತ್ತು ತೊಡಿ. ಈ ಕಡೆ ಬಾ, ಹಿಂಗೆ ಬರಮ್ಮ. ಹಾಂ, ಅದು ರಾತ್ರಿ ಅನ್ನ ಮಿಕ್ತಿರ್ಲಿಲ್ಲ ನೋಡ್ರಿ, ಹಲಸಿನ ಹಣ್ಣು ತೊಗೊಂಬಂದ್ರಲ್ಲ, ಹಂಗಾಗಿ ವರ್ಷದ ಫ್ರೂಟ್ಸ್ ಅಲ್ಲ, ಹಂಗಾಗಿ ಈ ವರ್ಷಕ್ಕೆ ಫಸ್ಟ್ ಹಲಸಿನ ಹಣ್ಣಿದು ಫುಲ್ ಇದಿತ್ತು. ನಮಗೂ ತಿನ್ಬೇಕನ್ನೋ ಖುಷಿ ಇತ್ತು ನೋಡ್ರಿ, ಹಂಗಾಗಿ ಎಷ್ಟು ದಿನ ಆಯ್ತಲ್ಲ ತಿಂದು, ಅದಕ್ಕೆ ಫುಲ್ ಅದೇ ಹೇಳಿದ್ನಲ್ಲ, ಈ ವರ್ಷದ ಫಸ್ಟ್ನೇ ಹಣ್ಣು ನಾವು ತಿಂತಾ ಇರೋದು. ಹಂಗಾಗಿ ಇಷ್ಟು ದಿನ ತಿಂದಿರಲಿಲ್ಲ, ತಿನ್ಬೇಕಂತ ಜಾಸ್ತಿ ಅನ್ನಿಸ್ತಾ ಇತ್ತು. ಹಣ್ಣು ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಅರ್ಧ ಪೀಸು ಫುಲ್ ಖಾಲಿ ಮಾಡಿಬಿಟ್ವಿ. ಚೆನ್ನಾಗಿ ಅರ್ಧೇ ತಿನ್ಕೊಂಡ್ವಲ್ಲ, ಹಂಗಾಗಿ ಅದು ರೈಸು ಉಳ್ಕೊಂತು. ಅದಕ್ಕೆ ಬೇಡ, ಈ ಸದ್ದೂ ಐತಲ್ಲ ಹಣ್ಣು, ಮತ್ತೀಗ ಹಣ್ಣು ತಿನ್ಬೇಕಂತ ಅನ್ನಿಸ್ತೈತೆ. ಅದಕ್ಕೆ ಅದು ಇದು ಎಲ್ಲ ಸೇರಿಬಿಟ್ಟು ಜಾಸ್ತಿ ಆಗುತ್ತೆ. ನಾನೇ ಅನ್ಕೊಂಡಿದ್ದೆ ಇದನ್ನೇ ಒಗ್ಗರಣೆ ಹಾಕ್ಕೊಂಡು ಮ್ಯಾಗ ಹಣ್ಣು ತಿನ್ನೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಸಾಕಾಗುತ್ತೋ ಇಲ್ಲೋ ಮತ್ತೆ ಮಧ್ಯಾಹ್ನಕ್ಕೆ ಮಾಡೋದು ಬೇಕು ಅಂತೇಳಿ ಈಗಲೇ ಮಾಡಿದ್ದೀನಿ. ಬಟ್ ಫಸ್ಟ್ ನಾಷ್ಟ ಮಾಡ್ಬಿಡ್ತೀನಿ, ಹೊಟ್ಟೆ ಹಸ್ತಿತ್ತೆ. ನಮ್ಮ ಮನೇಲಿ ಬೈತಾ ಇದ್ರಿ, ಫೋನ್ ಮಾಡಿ ಅದನ್ನೇ ಬೈದ್ರು ಅವರು. ಟೈಮ್ 11:30 ಆಗೈತಿ, ಇನ್ನೂ ನಾಷ್ಟ ಮಾಡಿಲ್ಲ ಅಂತೇಳಿ ಬೈತಾ ಇದ್ರು. ಅದಕ್ಕೆ ಫಸ್ಟ್ ನಾಷ್ಟ ಮಾಡ್ಕೊತೀನಿ ನೋಡಮ್ಮ. ಆಮೇಲೆ ನಾಷ್ಟ ಮಾಡಾದ್ಮೇಲೆ ಅದನ್ನ ಕುಯ್ಯೋಕೆ ಟೈಮ್ ತೊಗೊತೀವಿ ನಾವು. ಅದಕ್ಕೆ ಆಮೇಲೆ ಕುಯ್ಕೊಂಡು ತಿಂದ್ರಾಯ್ತು ಅಂತೇಳಿ ಹಾಗೆ ಬಿಟ್ಟಿದ್ದೀನಿ. ಈ ವರ್ಷದ ಮೊದಲನೇ ಹಲಸಿನ ಹಣ್ಣು ಸೂಪರ್ ಐತಿ, ಚೆನ್ನಾಗಿತ್ತು ನೋಡ್ರಿ. ದ್ವಾಮೆಲ್ಲ ಇದಾಗ್ಯವು. ಈ ಹಣ್ಣಿದ್ರೆ ಹೆಂಗೆ ದ್ವಾಮಿ ಇರುವೆ ಸ್ವಲ್ಪ ಜಾಸ್ತಿ ಇದಕ್ಕೆಲ್ಲ. ಈಗ ಕಟ್ ಮಾಡ್ತೀನಿ, ಆಮೇಲೆ ಫಸ್ಟ್ ನಾಷ್ಟ ಮಾಡಿಬಿಡ್ತೀನಿ. ಹಾಕಿ ನಮ್ಮ ನಾಷ್ಟ ನಿನ್ಗೆ ಬರ್ರಿ ನಾಷ್ಟ ಮಾಡೋಣ. ಏನು ಶಾವಿಗೆ ಉಪ್ಪಿಟ್ಟು ಹಾಕ್ಲಾ, ರೈಸ್ ಹಾಕ್ಲಾ, ಇದೊಂಚೂರು ಹಾಕ್ಲಾ? ಅದು ಇದು ಸ್ವಲ್ಪ ಹಾಕು. ಪಿಂಟ್ಯಾಗ ಹಾಕ್ಕೊಡು, ಕರ್ಕೊಂಬರ್ತೀನಿ ಅವನು. ಅಲ್ಲೇ ಕೊಟ್ಟು ಬೇಡಮ್ಮ. ಪಿಂಟು ಪಿಂಟು ಬಾ. ಪಿಂಟು ಮಮ್ಮಿ ಬಂದೆ ಬಂದ ತಿನ್ಕೊಂಬಿಡಮ್ಮ, ಆಮೇಲೆ ಹಾಕೊಂಡ್ರಾಗುತ್ತೆ. ಬರೀ ಪಿಂಟು, ನೀವೇನು ತಿಂತೀರಮ್ಮ? ರೈಸ್ ತಿಂತೀರ, ಶಾವಿಗೆ ಉಪ್ಪಿಟ್ಟು ತಿಂತೀರಮ್ಮ ನೀವು? ಹಾಂ ಪಿಂಟು, ಏನು ಹಲಸಿನ ಹಣ್ಣು ತಿಂತೀರಾ? ಹಾಂ ಅಮ್ಮ, ಮೂಗು ನೋಡಿ ಎಷ್ಟು ಬ್ಲ್ಯಾಕ್ ಐತೆ. ಬ್ಲ್ಯಾಕ್ ಐತೆ ಮೂಗು, ಬ್ಲ್ಯಾಕಿ ಆಗ್ಯಾನ ಈಗ. ಕೂಟಿ ಬ್ಲ್ಯಾಕಿ ಹಂಗೊಂದು ಬೋಲ್ ಕೊಡು. ಬೋಲ್ ತೊಗೊಂಡಿರ ಬೆಳಿಗ್ಗೆ ಇಲ್ವಾ? ಇಲ್ಲ, ವಾತ ಅಲ್ಲಿದೆ, ತಡಿತಾ. ಅದು ಗಲೀಜಾಗಿಲ್ವಾ? ಅಲ್ಲಿ ಹೊರಗಡೆ ಚೂರು ಐತೆ. ಮತ್ತೆ ಅದನ್ನ ತೊಳಿಯಕ್ಕೆ ಹಾಕ್ರಿ. ಇಟ್ಟು ರೈಸ್ ತಿಂತೀರೇನೆ? ಅವ್ನು ಕೆಳಗೆ ಬಿಡು, ಈಗ ಎಲ್ಲ ಗಲೀಜ್ ಮಾಡ್ಬಿಡ್ತಾನೆ. ಪಿಂಟುಮ್ಮ ರೈಸ್ ತಿಂತೀರೇನೆ? ಪಿಂಟುಮ್ಮ ನೋಡ್ರಿ ಪಾಪುಚ್ಚಿ ಹೊಟ್ಟೆ ಎಷ್ಟು ಬಿಟ್ಟೈತೆ. ಕುಚ್ಚು ಕೇಳಿ ತಿನ್ಕೊ, ತೊಗೊಂಬರ್ತೀನಿ ನನಗೂ. ಫ್ರೆಂಡ್ಸ್, ಇವಾಗ ಬಿಸಿಲು ಜಾಸ್ತಿ ಐತೆ ನೋಡ್ರಿ, ಹಂಗಾಗಿ ಬಿಸಿಲು ಕಾಲಕ್ಕೆ ಸ್ವಲ್ಪ ಬಾಡಿನ ತಂಪಾಗಿ ಇಡ್ಬೇಕಂತಂದ್ರೆ ಇದನ್ನು ಒಂದು ಟ್ರಿಕ್ಕನ್ನ ಉಪಯೋಗಿಸಾಗತ್ತಿ ನೋಡ್ರಿ ನಾನು. ಇದಕ್ಕೆ ಓವರ್ ಹೀಟಾಗಿ ಶೆಕೆ ಹಿಡಿದೆಲ್ಲ ಆಗುತ್ತೆ ನೋಡ್ರಿ, ಅದೆಲ್ಲ ಕಮ್ಮಿ ಆಗುತ್ತೆ. ಇಲ್ಲಿ ಏನೇನು ಹಾಕಿನಂತಂದರೆ ರೆಡಿ ಮಾಡಿದ್ದೀನಿ ನೋಡ್ರಿ, ಅರ್ಧ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೆನಪೇ ಇದ್ದಿಲ್ಲ ವಿಡಿಯೋ ಮಾಡ್ಬೇಕಂತೇಳಿ, ಮತ್ತು ಆಮೇಲೆ ನೆನಪಾಯಿತು. ಹಾಗಾಗಿ ನಿಮ್ಮ ಜೊತೆಲಿ ಶೇರ್ ಮಾಡಿದ್ರಾಯ್ತು ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಲೀಟ್ರ್ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಇಷ್ಟು ಬೆಲ್ಲ ಹಾಕಿದ್ದೀನಿ ನೋಡಿರಿ ನಾನು. ನಿಮಗೆ ಎಷ್ಟು ಬೇಕು ಬೆಲ್ಲಕ್ಕೆ ನೋಡಿಕೊಂಡು ನೀವು ಬೆಲ್ಲನ ಹಾಕೋರಿ. ನಾನಿಲ್ಲಿ ಕಪ್ಪು ಬೆಲ್ಲನ ಯೂಸ್ ಮಾಡೀನಿ, ಹಾಗಾಗಿ ಕಲರ್ ಈ ಥರ ಬಂದಿತ್ತು ನಿಮಗೆ.
ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಕರಗಿಸಿ ಸೋಸ್ಕೊಂಡಿದ್ದೀನಿ ನೋಡಿರಿ. ಕಸರೇನೇ ಇರಲಿಲ್ಲ, ಇಷ್ಟು ಬಂತು, ಹಾಗಾಗಿ ಸೋಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಮತ್ತು ಸಬ್ಜಾ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಸಬ್ಜಾ ಸೀಡ್ಸ್ನ ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ನೆನೆಸಿಟ್ಟಿದ್ದೆ ನಾನು. ಒಂದು 12 ಗಂಟೆ ಹಂಗೆ ಇಟ್ಟಿದ್ದು ನೋಡಿರಿ. ಒನ್ ಅವರ್ ಬಿಟ್ಟರೆ ಸಾಕು. ಒಂದು 10 ನಿಮಿಷದಲ್ಲೆಲ್ಲ ಚೆನ್ನಾಗಿ ಹೊಳ್ಕೊಳ್ಳುತ್ತೆ. ನಿಮಗೆ ಟೈಮ್ ಐತಂದರೆ ಬಿಡ್ರಿ ಒಂದು ಸ್ವಲ್ಪ ಹೊತ್ತು. ಇದು ನೋಡಿರಿ, ಇದು ಬಂದು ಬಾದಾಮ್ ಗೂಂದ್ ಅಂತೇಳಿ ಸಿಗುತ್ತೆ. ಈಗ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನೋಡಿರಿ. ಮೊದಲೆಲ್ಲ ಫಸ್ಟ್ ಒಂದು ಸ್ವಲ್ಪ ಈ ಗ್ರಂಥಿಕೆ ಅಂಗಡಿ ಅಂತೀವಿ ನೋಡಿರಿ, ಅಂಥಲ್ಲಿ ಸಿಗ್ತಿತ್ತು. ಈಗ ಹಂಗಲ್ಲ, ಈಗ ಎಲ್ಲ ಕಡೆನೂ ಸಿಗುತ್ತೆ, ಕಿರಾಣಿ ಅಂಗಡಿಗಳಲ್ಲೂ ಸಿಗುತ್ತೆ. ಯಾಕೆ ಅವನು ಅಷ್ಟೊಂದು ಕೂಗ್ಕಾಡ್ತಿದ್ದಾನೆ? ಯಾಕೆ ಪಿಂಟ? ಬೆಲ್ಲದ ನೀರು, ಸಬ್ಜಾ ಸೀಡ್ಸು ಎರಡನ್ನೂ ಮಿಕ್ಸ್ ಮಾಡಿ ನೋಡಿರಿ. ಸಪ್ರೇಟಾಗಿ ನೆನೆ ಇಟ್ಟಿದ್ದೆ ಸಬ್ಜಾ ಸೀಡ್ಸು ಮತ್ತು ಬೆಲ್ಲನೂ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಕರ್ಗಾಕಿ ಬಿಟ್ಟಿದ್ದೆ ನಾನು. ಎರಡು ರೆಡಿ ಆಗ್ಯಾವ ನೋಡಿರಿ. ಈಗ ಇದಕ್ಕೆ ನಾನು ಬಾದಾಮ್ ಗೂಂದ್ ಅಂತೇಳಿ ಸಿಗುತ್ತೆ ಅಂಗಡಿಗಳಲ್ಲಿ. ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ ಅಂತ ಅನ್ಕೊತೀನಿ. ಇದು ಜೆಲ್ಲಿ ಥರ ಇರುತ್ತೆ ನೋಡಿರಿ. ಇದು ಚೆನ್ನಾಗಿ ಬಾಡಿನ ತಂಪು ಮಾಡುತ್ತೆ. ಈ ಬಿಸಿಲು ಕಾಲದಲ್ಲಿ ತುಂಬ ಒಳ್ಳೆಯದಂತ ಹೇಳ್ಬೋದು. ಹಾಗಾಗಿ ಇದನ್ನು ಇದು ತೋರಿಸ್ತೀನಿ ನಿಮಗೆ. ಬೇಕು ಅಂತಂದ್ರೆ ಹೆಂಗಿರುತ್ತೆ ಅಂತೇಳಿ ತೋರಿಸ್ತೀನಿ. ಇದನ್ನು ರಾತ್ರಿನೇ ನೆನೆ ಇಡ್ಬೇಕು ನೋಡಿರಿ. ನೈಟು ನೆನೆ ಇಟ್ಟಿದ್ದೆ ನಾನು. ಜಾಸ್ತಿ ಏನು ಬೇಡ, ಒಂದು 3-4 ಕಾಳು ಹಾಕಿದರೆ ಇಷ್ಟು ಜಲ್ಲಿ ಸಿಗುತ್ತೆ ನೋಡಿರಿ ಇದರಲ್ಲಿ. ಮತ್ತು ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಆಗುತ್ತೆ. ನಾನಿಲ್ಲಿ 3 ಗ್ಲಾಸ್ನಷ್ಟು ಮಾಡ್ಕೊಳಕತ್ತೀನಿ. ಶರ್ಬತ್ತು ಅಂತ ಅನ್ಬೋದು, ಇಲ್ಲ ಬೆಲ್ಲದ ಪಾನಕ ಅಂತ ಅನ್ಬೋದು, ಯಾವ್ದಾರಾಗಲಿ. ನಾನು 3 ಗ್ಲಾಸ್ನಷ್ಟು ಮಾಡ್ಕೊಳಕತ್ತೀನಿ. ಅದಕ್ಕೆ ಇಷ್ಟು ಬಾದಾಮಿ ಗೋಂದನ್ನ ಸೇರಿಸ್ಕೊಳತ್ತೀನಿ ನೋಡಿರಿ. ನೀರಿಗೆ ಹಾಕಿ ನೆನೆ ಇಟ್ಟಿದ್ದೀನಿ ಅಷ್ಟೇ ನಾನು. ರಾತ್ರಿ ಅಂದರೆ ಇದನ್ನು ತಕ್ಷಣಕ್ಕೆ ನೆನೆಸ್ಕೊಳಕ್ಕಾಗಲ್ಲ. ರಾತ್ರಿ ಇಡೀ ರಾತ್ರಿ ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ. 1-2 ಪೀಸ್ ಹಾಕಿ ನೀರು ಹಾಕಿ ನೆನೆ ಇಟ್ಟಿದ್ದೆ. ಇದು ಈಗ ಟೈಮ್ ಬಂದು 2 ಗಂಟೆ ಆಗೈತೆ ನೋಡಿರಿ. ಈಗ ಈ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ನೆಂದೈತೆ, ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಯಾಕೋ ನಮ್ಮ ಪಿಂಟು ಜಾಸ್ತಿ ಕೂಗಾಡ್ತಿದ್ದಾನೆ. ಏನಾರು ಬಂದಿತ್ತು ಅಂದರೆ ಏನೂ ಬಂದಿಲ್ಲ. ಬೆಕ್ಕು ನಾಯಿ ಹಿಂಗೆ ಏನಾರು ಬಂದರೆ ಕೂಗಾಡ್ತಾನೆ ನೋಡಿರಿ ಜಾಸ್ತಿ. ಅವನು ನೋಡಿದೆ ಏನೂ ಬಂದಿಲ್ಲ, ಆದರೂ ಕೂಗಾಡ್ತಿದ್ದಾನೆ. ಈಗ ಇದಕ್ಕೆ ಬೇಕಂದ್ರೆ ನೀವು ನಿಂಬೆಹಣ್ಣಿನ ರಸನೂ ಆ್ಯಡ್ ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಹಾಕ್ತಾಯಿಲ್ಲ ನಿಂಬೆಹಣ್ಣಿನ ರಸ, ಯಾಕಂದರೆ ನಿಂಬೆಹಣ್ಣಿಲ್ಲ, ಖಾಲಿ ಆಗ್ಯಾವು. ಹಾಗಾಗಿ ಇಷ್ಟನ್ನೇ ಕುಡ್ಕೊಳ್ಳೋದು ನೋಡಿರಿ. ಚೆನ್ನಾಗಿ ಬಾಡಿ ತಂಪಾಗುತ್ತೆ ಇದನ್ನು ಕುಡಿಯೋದ್ರಿಂದ. ಓವರ್ ಹೀಟ್ ಇರುತ್ತೆ ನೋಡಿರಿ, ಅಂಥವ್ರಿಗಂತರ ಫುಲ್ ರಿಲ್ಯಾಕ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಜ್ಯೂಸ್ ಥರ ಕುಡಿಯೋದು ನೋಡಿರಿ. ಇಷ್ಟೇ, ಬಾಡಿ ಫುಲ್ ತಂಪಾಗುತ್ತೆ. ಇದಕ್ಕೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನೀವು. ಇವಾಗ ಗ್ಲಾಸಿಗೆ ಹಾಕ್ಕೊಂಡು ಕುಡಿಯೋದು ನೋಡಿರಿ. ನೀರಿಗೆ ಹಾಕಿದ ತಕ್ಷಣ ಏನೂ ಗೊತ್ತೇ ಆಗಲ್ಲ, ಅದು ಎಲ್ಲ ಕರಗಿ ಬಿಡುತ್ತೆ ನೋಡಿರಿ. ಅದು ಬಾದಾಮಿಗೊಂದು ಕರಗಿ ನೀರಾಗೋಯ್ತು, ಗೊತ್ತೇ ಆಗಲ್ಲ ನಮ್ಗೆ. ಅದೇನು ಫ್ಲೇವರ್ನೂ ಇರೋಂಗಿಲ್ಲ ನೋಡಿರಿ, ಫ್ಲೇವರ್ಲೆಸ್, ಗೊತ್ತಾಗಲ್ಲ ಏನು ಹಾಕಿದ್ದಾರೆ ಅಂತೇಳಿ ಗೊತ್ತಾಗಲ್ಲ. ಬಾಡಿ ಮಾತ್ರ ತುಂಬ ಚೆನ್ನಾಗಿ ತಂಪಾಗುತ್ತೆ. ಇದನ್ನು ಕುಡಿತೀವಿ ನೋಡಿರಿ. ಈಗ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ, ವಾರದಾಗ 2 ಸತಿ ಮಧ್ಯಾಹ್ನಕ್ಕೆ ಇದನ್ನು 1 ಗ್ಲಾಸು ಮಾಡಿಕೊಂಡು ಕುಡಿತಾಯಿದ್ದೀವಿ ನಾವು. ಬಿಸಿಲಂತೂ ಜಾಸ್ತಿ ಅಂದರೆ ಜಾಸ್ತಿನೇ ಐತಿ, ತಡ್ಕೊಳಕ್ಕಾಗ್ತಾಯಿಲ್ಲ ಸೆಕೆ. ಹಾಗಾಗಿ ಇದನ್ನು ವಾರಕ್ಕೆ 2 ಸತಿ ಮಾಡಿ ಕುಡಿತಾಯಿದ್ದೀವಿ ನಾವು. ಇದನ್ನು ನಮ್ಮ ಮನೆಯವ್ರಿಗೆ ಇಡ್ತೀವಿ ನೋಡಿರಿ. ಸಂಜೆ ಬಂದಮೇಲೆ ಅವರು ಕುಡ್ಕೊತಾರೆ. ಇದು ನಮಗೀಗ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಶರ್ಬತ್ ಥರ ಅನಿಸುತ್ತೆ. ನಾನು ನಿಂಬೆಹಣ್ಣೇನು ಹಾಕ್ಕೊಂಡಿಲ್ಲ. ಮತ್ತು ಅದೊಂದು ಮೇನು, ಕೋಲ್ಡ್ ವಾಟ್ರಲ್ಲಿ ಇದನ್ನು ಮಾಡ್ಕೋಬೇಡ್ರಿ. ಮಾಮೂಲಿ ವಾಟರ್, ನೀರು ಮಾಮೂಲಿ ಹೆಂಗೆ ಮನೇಲಿ ಇರುತ್ತೆ ನೀರು, ಅದೇ ನೀರಲ್ಲೇ ಮಾಡ್ಕೊರಿ. ನಿಮ್ಗೆ ತೀರಾ ಕುಡಿಯೋಕ್ಕಾಗಲ್ಲ ಅಂತಂದವರು ಬೇಕಾದ್ರೆ ಒಂದು ಐಸ್ ಕ್ಯೂಬ್ ಹಾಕೋಬೋದು. ಬೇಡ, ನಾನು ರೆಕಮೆಂಡ್ ಮಾಡಲ್ಲ. ಯಾಕಂದ್ರೆ ಈ ಟೈಮಲ್ಲಿ ನಾವು ಫ್ರಿಜ್ ನೀರು ಬಳಸಿದಂದರೆ ಇನ್ನೂ ಓವರ್ ಹೀಟ್ ಆಗುತ್ತೆ. ಹಾಗಾಗಿ ನಾನು ಮಾಮೂಲಿ ವಾಟರ್ ಏನಿರುತ್ತೆ ನೋಡಿರಿ, ಅದನ್ನೇ ಬಳಸ್ಕೊಂಡು ಮಾಡ್ಕೊಂಡಿರೋದು ಇಲ್ಲಿ ನಾನು. ಇದನ್ನು ಕುಡ್ಕೊತೀವಿ ಈಗ. ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಏನೇನು ಮಾಡೀನಿ ಅಂತಂದ್ರೆ ಕಾಮನ್ನಾಗಿ ನೋಡಿರಿ, ಕಾಮನ್ ಅಡುಗೆ ಆಗೈತಿ. ರೊಟ್ಟಿ ಇಲ್ಲ, ಅದಕ್ಕೆ ಊಟ ಬರೋಬ್ಬರಿ, ಅಡುಗೆ ಬರೋಬ್ಬರಿ ಅಂತ ಅನ್ಸೋಲ್ತು ನಮಗೆ. ಏನು ಮಾಡೋಕ್ಕಾಗಲ್ಲ. ನಿನ್ನೆ ಮೊನ್ನೆ 2 ದಿನ ಚಪಾತಿ ತಿಂತೀವಿ ನೋಡಿರಿ. ಅದ್ರಾಗ ಈ ಸೆಕೆಗಂತೂ ಚಪಾತಿ ತಿನ್ನೋದ್ರಿಂದ ಫುಲ್ ಒಂಥರ ಸೆಕೆ ಅನ್ನಂಗೆ ಅನಿಸುತ್ತೆ. ಬಿಸಿಲು ಮನಗಂಡೈತಲ್ಲ, ಹಂಗಾಗಿ ಅದಕ್ಕೆ ಇವತ್ತು ಚಪಾತಿ ಮಾಡಿಲ್ಲ ನಾನು. ಹಿಟ್ಟನ್ನು ಹಾಕ್ಸೊಂಬಂದಿಲ್ಲ ನೋಡಿರಿ. ಎಲ್ಲ ರಾಗಿ ಅಕ್ಕಿ 2 ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟೀನಿ. ಅವ್ರು ಯಾವಾಗ ಹಾಕ್ಸೊಂಬಂದು ಕೊಡ್ತಾರೆ ಅವಾಗ ಮುದ್ದೆ ಮತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು. ಅಲ್ಲಿವರೆಗೂ ಈಗ ಏನೂ ಇಲ್ಲ ನೋಡಿರಿ. ಈ ಸದ ಏನು ಮಾಡೀನಿ ಅಂದರೆ ಊಟಕ್ಕೆ ಶೇಂಗಾ ಸಾರು ನೋಡಿರಿ. ಇದು ಶೇಂಗಾ ಸಾಂಬಾರು ಮಾಡ್ಕೊಂಡಿದ್ದೀನಿ. ಶೇಂಗಾ ಸಾರು. ಎಂಟು ನೀರು ಕುಡಿಸ್ತೀಯಾ? ರೈಸ್ ಮಾಡ್ಕೊಂಡಿನಿ ಒಂಚೂರು. ನೀರು ಕುಡಿಯೋದು ನೋಡ್ರಿ ಒಂದು ಸ್ಟೈಲ್. ಏನು ಮಾಡೋದು ಪಾಪ ಹೊಟ್ಟೆ ಹಸ್ತೈತೆ ಅನ್ನೋದಕ್ಕೆ ನೀರು ಕುಡಿಸ್ತಾಳೆ. ಹಾಗೆ ಬರೀ ಅನ್ನ ಸಾಂಬಾರು ಆಗುತ್ತೆ ಅಂತೇಳಿ ಒಂಚೂರು ಪಾಯಸನೂ ಮಾಡ್ಕೊಂಡೆ ನೋಡಿರಿ, ಶಾವಿಗೆ ಪಾಯಸ.
ನಿನಗೊಂದು ಪ್ಲೇಟು ಬಟ್ಲ. ಒಂದು ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೀನಿ. ಹಾಲು ಇನ್ನೂ ಸ್ವಲ್ಪ ಹಾಕಂದಿಲ್ರಿ ನಾನು ನಿಮಗೆ. ಮತ್ತು ಯಾಕೆ ಹಾಕ್ಲಿ ನೋಡಿ, ಗಟ್ಟಿಗೆ ಪಾಯಸ. ನಿನ್ನ ಸಾಕಾಳ. ಬಿಸಿಲು ಜಾಸ್ತಿ ಇದ್ದರೆ ಹಾಲು ಜಾಸ್ತಿ ಕುಡಿಬಾರ್ದೆ, ಅದು ಎಫೆಕ್ಟ್ ಆಗುತ್ತೆ. ತಂಪು ಹೆಚ್ಚಾಗುತ್ತೆ ಪಾಯಸ. ಇನ್ನೂ ಸ್ವಲ್ಪ ಹಾಲು ಹಾಕಂದು ನೋಡ್ರಿ ನಾನು. ಬೇಡ ಬೇಡ ಸಾಕು 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 ಅಂತಂದ್ರೆ ಸ್ವಲ್ಪ ಗಟ್ಟಿಗೆ ಐತಿ. ಇಷ್ಟ ನೋಡ್ರಿ, ರಾತ್ರಿ ಅಡುಗೆ ಮಜ್ಜಿಗೆ ಮಾಡಿರ್ತೀನಿ, ಮತ್ತೆ ಅದೇ ನೀರು ಬಸ್ತೈತೆ ನೋಡ್ರಿ. ಅವಾಗಲೇ ಮಾಡಿರ್ತೀನಿ ನಾನು. ನೀವು ಸ್ವಲ್ಪ ಊಟ ಮಾಡಕ್ಕೆ ಕುತ್ಕೊಳ್ರಿ, ಮತ್ತೆ ಶುರು ಮಾಡ್ಕೊಂತ. ತಮ್ಮರ್ಲಾರಿ ಊಟಕ್ಕೆ ಹೊರಗ ಶೆಕಿ, ಫುಲ್ ಶೆಕಿ ಐತೆ ನೋಡ್ರಿ. ಅಪ್ಪ ಕಚ್ಚಲ್ಲ ಕಣಪ್ಪ. ಹೊರಗೋಗೋಣ, ಹೊರಗೋಗೋಣ. ಎಲ್ಲ ಇಲ್ಲಿ ಹಚ್ಕೊಂಡು ಹೋಗ್ಬಿಡ ಮನೇನ. ಏನು ಅಲ್ಲಿ ಹೋಗಿ ಇದು ಮಾಡೋದು ಬೇಡ. ನಥಿಂಗ್ ಟು ವರಿ, ಇಲ್ಲಿಂದನೇ ಎಲ್ಲ ತಗೊಂಡು ಬೇಡ 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 ಅಮ್ಮ ಬೇಡ ಕಣವ. ಈಗೇನು ಮಾಡಲ್ಲ, ಊಟ ಕುಂದ್ರಬೇಕು. ಶುರು ಹಚ್ಕತವನು ಕೆಲಸ ಅವನು. ಕಾಜಿನು ಒಂದು ಮ್ಯಾಗಿನ ಧೂಳಾಗಿರುತ್ತೆ, ಒಳಗಿನ ಧೂಳಾಗಿರಲ್ಲ. 2 3 ಎಲ್ಲ ಧೂಳಾಗ್ಬಿಟ್ಟಾವಲ್ಲ. ಎಲ್ಲ ಧೂಳಾಗ್ಯಾವ. ಹಿಂಗೆ ಐತಿಲ್ಲ ಹಿಂಗೆ 3 ಹಂಗೆ ಐತೈತಿ. ತೊಳ್ಕೊಂಡ್ಬಿಡ್ತೀನಿ. ಯೂಸ್ ಮಾಡಲ್ಲ ನೋಡ್ರಿ ಭಾಳ ನಾವು. ಹಾಗಾಗಿ ಇವತ್ತ ಅದು ಪ್ಲಾಸ್ಟಿಕ್ನ ಬಿಸಿ ಬಿಸಿ ಪಾಯಸ ಹಾಕೋದು ಬೇಡ. ಬಿಸಿ ಬಿಸಿ ಪಾಯಸ ಉಂಡು ಉಂಡು ತುಂಬ ಸುಮ್ಕೊಂಡ್ಬಿಡ್ಬೇಕು. ಪೆಕ 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 ಒದ್ದಾಡ್ಬೇಕು ಹಂಗೆ ಕುದಿಗೆ. ಒಳ್ಳೆ ನಿದ್ದೆ ಆಗುತ್ತೆ. ಹಾಂ, ಇವ್ ನೋಡಿ ಇವನ್ನ ಆಲ್ರೆಡಿ ನಿದ್ದೆಗೆ ಹೋದ ಇವನು ಪಿಂಟ್ಯ. ಬಾ ಬಂಗಣ್ಣ ಹೊರಗು ಬಾ ಬಾ. ಫ್ರೆಂಡ್ಸ್, ಇವತ್ತು ಪ್ರೋಗ್ರಾಮ್ ಚೇಂಜ್ ಆಯ್ತು ನೋಡ್ರಿ. ಹೊರಗೆ ಕರ್ಕೊಂಬಂದ್ರೆ ಹೊರಗೆ ಊಟ ಮಾಡ್ಬೇಕಂತ. ಗಾಳಿ ಐತಿ ತಣ್ಣಗೆ, ಹಾಗಾಗಿ ಹೊರಗನೆ ಕುಂತು ಊಟ ಮಾಡಿದ್ರಾಯ್ತು ಅಂತೇಳಿ ಇಲ್ಲೇ ಬಂದು ಚಾಪಿ ಹಾಸ್ಯಾರ ನೋಡ್ರಿ. ಅನ್ನ ಸಾಂಬಾರು 2 ತೊಗೊಂಬಂದಿನಿ. ಪಾಯಸ ಅಲ್ಲೇ ಹಾಕೊಂಬಂದ್ಬಿಟ್ಟು ನೋಡ್ರಿ. ಸ್ವಲ್ಪನೇ ಮಾಡಿದ್ನಲ್ಲ, ಹಾಗಾಗಿ 3 ಒಂದೊಂದು ಬೌಲ್ನಾಗ ಹಾಕೊಂಬಂದಿನಿ. ಇವಾಗ ಊಟನ ಮಾಡೋದು ನೋಡ್ರಿ. ಹಾಕ್ಕೊತೀರಿ? ಹಾಂ ಹಾಕೋರಿ, ಪುಣ್ಯ ಬರ್ತಾ ಹಾಕ್ಕೊಂಡ್ರಿ. ನನಗೂ ಇಷ್ಟ ಆಗ್ಬಿಡ್ರಿ ಹಂಗೆ. ನನ್ನ ತಟ್ಟೆಗೆ ಇಷ್ಟು ಕೊಡೋಣ, ಆ ಕಡೆ ಸೈಡಿಗೆ ತೆಗೆದು. ಬಿಸಿ ಐತೆ ಕುಕ್ಕರು. ಮತ್ತು ಬೆಳ್ದಿಂಗ್ಳು ಊಟ ನೋಡ್ರಿ ನಮ್ಮದು. ಬೆಳ್ದಿಂಗ್ಳು ಇಲ್ಲ, ಬಟ್ ಬೆಳ್ದಿಂಗ್ಳು ಊಟ. ಒಳಗೆ ಅಷ್ಟು ಸೆಕೆ ಆಗತೈತಿ, ನಿಜವಾಗ್ಲೂ ಒಳಗೆ ಕುಂದ್ರದಾಗೋಲ್ತು, ಅಷ್ಟು ಸೆಕೆ ಅಂತ ಅನ್ಸಾಕತೈತಿ. ಅದಕ್ಕೆ ಬಿಸಿ ಪಿಂಟು ಅವನ್ನ ಸೈಡಿಗೆ ಸರ್ಸಿರ. ಅವ ಹೆಂಗೆ ಸುಮ್ಮನಿರ್ತಾನ? ಸೈಡಿಗೆ ಸರ್ಸಿ ಸುಮ್ಮನಿರು ಮಗ ನಾವ. ಸೈಡಿಗೆ ಹಾಕಮ್ಮ ಅದೊಂಚೂರು. ಹ್ಞೂ, ಅವನಿಗೂ ತಗೊಂಬಂದ ನೋಡ್ರಿ ಒಂದು ತಟ್ಟೆಯಲ್ಲಿ. ಹ್ಞೂ, ನೀರು ಅವನಿಗೂ ಎಲ್ಲ ಬೇಕು. ಪಿಂಟು ಪೇಪರಾ ತಡ್ರಿ, ಯಾಕೆ ಚೆಲ್ಲಿದ್ರ? ಪಾಯಸ ಚೆಲ್ಲಿದ್ರಿಲ್ಲ? ಗೊತ್ತಿತ್ತು. ಹಾಕಿದ್ರೆ ರೆಡಿಯಾ ಎಲ್ಲ? ಓದ್ಬಿಡು ಬರ್ತಾನೆ ಸುಮ್ಮನಿರ. ಅವನಿಗೆ ಜಾಗ ಹೊಸದಾಯ್ತಲ್ಲ, ಹಂಗಾಗಿ ಒಳಗೆ ನಾವು ಅಲ್ಲೇ ಒಳಗೆ ತಿನ್ಕೊಳ್ಬಿಡು, ಒಳಗೆ ಇಟ್ಬಿಡು ಅವನಿಗೆ. ಫ್ರೆಂಡ್ಸ್ ಎಲ್ಲ ರೆಡಿ ಆಯ್ತು ನೋಡ್ರಿ, ಊಟನ ಮಾಡೋದೀಗ. ಹಂಗೆ ಒಂಚೂರು ಮೇಲೆ ನೋಡ್ಬಿಡ್ರಿ. ಏನಮ್ಮ? ಓಕೆ, ಡನ್ ಡನ್. ಪಿಂಟು ಬರಲ್ವಾ? ನೀನು ಅಲ್ಲೇ ಕೂರದ? ಹಾಂ ಪಿಂಟು, 5 ನಿಮಿಷ ಹುಡ್ಕಡಕ್ಕೆ ಸಾಂಗ್ ಆಡ್ತಾ ನೋಡು. ಬಾ ಪಿಂಟು. ಫ್ರೆಂಡ್ಸ್, ಇವಾಗ ನಾನು ಊಟ ಮಾಡ್ತೀನಿ ನೋಡ್ರಿ. ತಣ್ಣ ಗಾಳಿ ಬಿಸಿತ್ತ, ಇಲ್ಲೇ ಊಟ ಮಾಡೋದು ರೀ. ರೀ ಎದ್ದೇಳ್ರಿ, ಏನು ಇಲ್ಲೇ ಮುಕ್ಕೊಂಬಿಟ್ರಿ? ಇಲ್ಲೇ ಊಟ ಆಯ್ತಂತ ಇಲ್ಲೇ ಮುಕ್ಕೊಂಬಿಡ್ದ?
ಯಾಕೆ ಒಳಗೆ ಹೋಗಕ್ಕೆ ಮನ್ಸು ಆಗಲ್ತು ನೋಡ್ರಿ. ಊಟ ಅಂತ ಆಯಿತು, ಇಲ್ಲೇ ಮುಕ್ಕೊಂಬಿಟ್ರ. ಇಷ್ಟೊತ್ತನ ಅಲ್ಲಿ ಎಲ್ಲರೂ ಲೈಟ್ ಬಂದ್ ಮಾಡ್ಕೊಂಡು ಒಳಗೆ ನಾವಿದ್ರೆ ನಾವು 3 ಜನ ಸೇರಿ ಇನ್ನೂ ಅವ್ರದ್ದಲ್ಲ ಇಷ್ಟೊತ್ತನ ಇಲ್ಲೇ ಇದ್ರು ನೋಡ್ರಿ. ಎಲ್ಲರೂ ಮಾತಾಡ್ಕೊಂಡು ಕುಂತಿದ್ವಿ. ಇವ್ರಂತ್ರ ಇಲ್ಲೇ ಮುಕ್ಕೊಂಬಿಟ್ರ. ಹ್ಞೂ ಬ್ಯಾನಾಗ ಸುಮ್ಮನಿರಮ್ಮ. ಬರ್ರಿ ಒಳಗೆ ಹೋಗಮ್ಮ. ಟೈಮ್ 10 ಗಂಟೆ ಆತನಲ್ಲ. ಎಷ್ಟ ಟೈಮ್? ಅಮ್ಮ ಹ್ಞೂ ಒಂದಿನ ಇಲ್ಲ ಮಾಡ್ಕೊಂಡ್ರೆ ದೇವ್ಗೆ ಬಂದು ಇಟ್ಕೊಳ್ಬೋತ್ತೆ. ದೇವ್ ಬಂದು ಹಿಡ್ಕೊಂಡು ಹೋಗುತ್ತೆ ನೀನು. ಇಲ್ಲಿ ಮಕ್ಕೊಳಕ್ಕಾಗಲ್ಲ ನೋಡ್ರಿ, ಒಂಥರ ಹೆದರಿಕೆ ಆದಂಗೆ ಆಗುತ್ತೆ. ಏನೂ ಬರೋಂಗಿಲ್ಲ. ಅದೆಲ್ಲ ಹುಳ ಉಪ್ಪಡಿ ಏನೂ ಅಷ್ಟೊಂದು ಓದಿಲ್ರಿ. ನಾ ಇಲ್ಲಿ ಬಂದಾಗಿಂದ ಏನೂ ನೋಡೇ ಇಲ್ಲ. ಏನೂ ಇಲ್ಲ. ಹುಳ ಉಪ್ಪಡಿದೇನೆ ಹೆದರಿಕಿಲ್ಲ. ಹಾಂ, ಹುಳ ಉಪ್ಪಡಿದೇನೆ ಹೆದರಿಕಿಲ್ಲ. ಆದರೆ ಅವಾಗ ಒಂದೊಂದು ಸಣ್ಣ ಚೇಳು ಕಾಣಿಸ್ತಾವೆ ಅಷ್ಟೇ. ಅದ್ರ ಮಲ್ಕೊಳಕ್ಕೆ ಸೇಫ್ಟಿ ಇಲ್ಲ ನೋಡ್ರಿ. ಆಗಲ್ಲ, ಮಲ್ಕೊಳಕ್ಕಾಗಲ್ಲ. ಬೇಕಾದ್ರೆ ಟೆರೆಸ್ಸಿಗೆ ಹೋಗಿ ಮಲ್ಕೋಬೋದು. ಗಾಳಿ ಎಷ್ಟು ಚೆನ್ನಾಗಿ ಬಿಡುತ್ತೆ ನೋಡು, ತಣ್ಣ ಗಾಳಿ. ಒಂದಿನ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಪಕ್ಕದ ಮನೆಯವರು ಓನರು ನಾವು ಹೋಗಿ ಮಲ್ಕೊಂಡ್ಬಿಡೋಣ. ಮ್ಯಾಗ ಹೋಗಿ ಮಲ್ಕೊಂಬಿಡ. ಬರ್ರಿ ಒಳಗೆ ಒಂದು ತಣ್ಣಗೆ ಗಾಳಿ ನೋಡಿದ್ರೆ ಒಳಗೆ ಹೋಗೋಕೆ ಮನಸ್ಸು ಬರಂಗಿಲ್ಲ ನೋಡ್ರಿ. ಅಷ್ಟು ಚಂದ ಐತಿ ಗಾಳಿ. ಈ ಕುದಿಯ ಆಗೋ ಸಂಬಂಧನೇ ಒಳಗೆ ಬರೋಕೆ ನಾಯಕ ಅನ್ನಂಗೆ ಅನ್ಸಾಕತ್ತೈತಿ. ನಿನ್ನೆ ಫ್ಯಾನು ತೊಗೊಂಬಂದಾರ ನೋಡ್ರಿ. ಹಿಂಗೆ ಕುದಿ ತಡ್ಕೊಳ್ಳೋದಾಗ್ಲಾರ್ಕ ಈ ಫ್ಯಾನು ಮೊನ್ನೆ ಫಿಟ್ ಮಾಡಿದ್ವಲ್ಲ, ಅವತ್ತು ಕರೆಂಟು ಹೆಚ್ಚು ಕಮ್ಮಿ ಬಂದು ಸುಟ್ಟೋಗ್ಬಿಡ್ತು ನೋಡ್ರಿ. ಇದು ನನ್ನ ಏನಂತೂ ಟಿ ವಿ ಒದರಿದ್ದ ಅವತ್ತು ಒಂದು ಸ್ವಲ್ಪ ಶಾರ್ಟ್ ಇದಾಯ್ತು ನೋಡ್ರಿ. ಅಲ್ಲೇನೋ TC ಸುಡ್ತಂತ. ಅವತ್ತಿಂದ ಬಂದು ಬಿದ್ದೈತೆ ಅದು ಫ್ಯಾನು. ಬಿದ್ದೈತಿ. ಮಾಡಿಸ್ಬೇಕು ಅದನ್ನು. ಮಾಡಿಸೇ ಇಲ್ಲ. ನಮ್ಮ ಮನೇಲಿ ತಲೆನೇ ಕೆಡಿಸ್ಕೊಂಡಿಲ್ಲ. ಅದನ್ನು ಹೇಳಿ ಸಾಕಾಗೈತೆ ನನಗೂ. ಸುಮ್ಮನಾಗ್ಯಾರ. ಇಲ್ಲಿ ಬಂದು ನಿನ್ನೆ ನೋಡ್ರಿ ಇದು ಹೊಸ ಫ್ಯಾನ್ ತೊಗೊಂಬಂದಾರ. ಮಲ್ಕೊಳಕ್ಕೆ ಆಗ್ತಾನೆ ಇಲ್ಲ ಬಿಲ್ಕುಲು. ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ, ಗಾಳಿ ಬರ್ತೈತಿ. ಇಷ್ಟು ಕಿಟಕಿ ತೆಗೆದ್ರೂ ಶೆಕೆ, ಫುಲ್ ಶೆಕೆ ಅಂದರೆ ಶೆಕೆ, ಆನಾಡಿ ಶೆಕೆ ಆಗ್ತಾಯಿತ್ತು. ಅದಕ್ಕೆ ನಿನ್ನೆ ಇದನ್ನೊಂದು ಫ್ಯಾನ್ ತೊಗೊಂಡ್ರು ನೋಡ್ರಿ. ಇಲ್ಲೇ ಮೇಲಿದ್ದಾರೆ ಅಂಗಡಿಯವರು. ಇಲ್ಲೇ ತೊಗೊಂಡ್ವಿ ನೋಡ್ರಿ. ಕಾಸ್ಟ್ ಅಪ್ಪಾಜಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಎಷ್ಟು ಅಂಥೇಳಿ. ಇದೊಂದು ಫ್ಯಾನು ತೊಗೊಂಬಂದಾರ. ನಿನ್ನೆ ಇದನ್ನೇ ಹಚ್ಕೊಂಡು ಮಲ್ಕೊಂಡು ನಿನ್ನೆ ಇಷ್ಟೊತ್ತಿನಾಗ ತೊಗೊಂಬಂದ ನೋಡ್ರಿ. ಇಲ್ಲೇ ಪಕ್ಕದ ಮನೆಯಲ್ಲೇ ಅಂದರೆ ಮೇಲ್ಗಡೆ ಮನೆ ಬಾಡಿಗೆಗಿದ್ದಾರೆ ಅವರು. ಅವ್ರದ್ದೇ ಅಂಗಡಿ ಐತಿ ಅಲ್ಲೇ ಮೇಲಿದ್ವಲ್ಲ, ಹಾಗಾಗಿ ನಿನ್ನೇನು ಸಿಕ್ಕಾಬಡೆ ಹಿಂಗೆ ಶೆಕೆ ಇತ್ತು. ನಿನ್ನೇನು ಹಿಂಗೆ ಸಿಕ್ಕಾಬಡೆ ಶೆಕೆ ಇತ್ತು ನೋಡ್ರಿ. ಹಂಗಾಗಿ ತಡ್ಕೊಳಕ್ಕಾಗ್ದಿರಕ್ಕೆ ಅವ್ರ ಮನೇಲಿ ಅದಾವ ಫ್ಯಾನ್ ಅಂತಂದೆ ಹೋಗಿ ತೊಗೊಂಬಂದ್ಬಿಟ್ರು ನೋಡ್ರಿ. ಇನ್ನೂ ಅಮೌಂಟು ಕೊಟ್ಟಿಲ್ಲ ಅವರಿಗೆ, ಕೊಡಬೇಕು. ಈಗ ಇಲ್ಲೇ ಹಾಸ್ಕ್ಯಾಸ್ ಮಲ್ಕೊಳ್ಳೋದು ನೋಡ್ರಿ. ಸೂಪರ್ ರಾಣಿ, ಸೂಪರ್ ನೀನು. ಆಯ್ಲಿ ನಮ್ಮ ನೈನಂಗೆ ಡ್ರೈ ಸ್ಕಿನ್ ಆಗೈತಲ್ಲ, ಹಂಗಾಗಿ ಒಂಚೂರು ಬೆಣ್ಣೆ ಹಚ್ಕೊತಾಳೆ ನೋಡ್ರಿ ನೈಟ್ ಟೈಮು. ಅದಕ್ಕೆ ಡೈಲಿ ಬೆಳಗ್ಗೆ ಬೆಣ್ಣೆ ಹಚ್ಕೊಳ್ಳೋದಕ್ಕೆ ಬೆಳ್ಳಗಾಗಿದ್ದೀನಿ, ಸ್ಕಿನ್ ಗ್ಲೋ ಬಂದಿದೆ. ಡ್ರೈ ಸ್ಕಿನ್ ಐತೆ ನೋಡ್ರಿ, ಹಂಗಾಗಿ ಹಚ್ಕೊರೋವನ ಏನೋ ಸರಿ ಹೋಗುತ್ತೆ ಅಂತ ಅಂದಿದ್ದೆ. ವರ್ಕ್ ಆಗುತ್ತೆ ನೋಡ್ರಿ. ನೀವು ಬೇಕಾದ್ರೆ ಯಾರು ಡ್ರೈ ಸ್ಕಿನ್ ಇದ್ದವರು ಅಂದರೆ ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ನೈನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಿಲ್ಲ, ಒಂದು ಸ್ವಲ್ಪ ಬೆಣ್ಣೆ ಮಾಮೂಲಿ ಈಗ ಮಜ್ಜಿಗೆ ಕೊಡೋದ್ಲಲ್ಲ, ಒಂದು ಅಷ್ಟೇನಾಗಿಲ್ಲ, ಒಂದು 10-15 ದಿನ ಆಗಿರ್ಬೇಕು. ಒಂದು 10-15 ದಿನದಿಂದ ಹಚ್ಕೊತಿದ್ದಾಳೆ ನೋಡ್ರಿ. ಅವಾಗ ಬಿಟ್ಟು ಹಚ್ಕೊತಿದ್ದೆ. ಈಗ ಒಂದು ಸ್ವಲ್ಪ ಜಾಸ್ತಿ ಹಚ್ಕೊತಾಳೆ ಅವಾಗವಾಗ, ಅಂದರೆ ಡೈಲಿ ಹಚ್ಕೊತಾಳೆ ನೋಡ್ರಿ. ಈಗ ಒಂದು ಸ್ವಲ್ಪ ಸ್ಕಿನ್ ಸ್ಮೂತ್ ಆಗೈತಿ. ಮತ್ತು ಇದು ಇಲ್ಲ, ಏನು ಡ್ರೈ ಸ್ಕಿನ್ ಇಲ್ಲ. ಮುಖ ತೊಳ್ಕೊಂಬಂದ ತಕ್ಷಣ ಇಲ್ಲೆಲ್ಲ ಒಂಥರ ತುಟಿ ಹತ್ರ ಎಲ್ಲ ಪಿಸಿರು ಅಂತ ನಂಗೆ ಅನಿಸ್ತಿತ್ತು. ಈಗ ಏನೈತಿ, ಸ್ಮೂತ್ ಆಗೈತೆ ನೋಡ್ರಿ. ಸ್ಕಿನ್ ಸ್ಮೂತ್ ಆಗೈತಿ, ಚೆನ್ನಾಗಿ ಅನ್ನಿಸ್ತೈತಿ. ಹಾಗಾಗಿ ಹಚ್ಕೊಳ ನನಗೆ ವರ್ಕ್ ಆಗಲಿಲ್ಲ ನೋಡ್ರಿ. ಅದು ಪಿಂಪಲ್ ಬರಕತ್ಕೊಂಡು ನನಗೆ ಸಣ್ಣ ನುಚ್ಚುಗಳು ಅಂತೀವಲ್ಲ ಆ ಥರ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಸೆಟ್ ಆಗ್ತಾವೆ, ಒಬ್ಬೊಬ್ರಿಗೆ ಅರಿಶಿನ ಸೆಟ್ ಆಗೋಲ್ಲ, ಒಬ್ಬೊಬ್ರಿಗೆ ಟೊಮೊಟೊ ಸೆಟ್ ಆಗೋಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಆಗ್ತಿರ್ತಾವೆ ನೋಡ್ರಿ. ಹಂಗಾಗಿ ನಯನಂಗೆ ಬೆಣ್ಣೆ ತುಂಬ ಚೆನ್ನಾಗಿ ಸೆಟ್ ಆಗೈತಿ. ಅವಳಿಗೆ ಸ್ಕಿನ್ನು ಗ್ಲೋ ಬರತೈತಿ ಮತ್ತು ಸ್ಮೂತೂ ಆಗೈತಿ ಸ್ಕಿನ್ನು. ನನಗೆ ಸೆಟ್ ಆಗಲಿಲ್ಲ ಅದು, ನಾನು ಹಚ್ಕೊಳಂಗಿಲ್ಲ. ನಯನ ಮಾತ್ರ ಹಚ್ಕೊತಾಳೆ ನೋಡ್ರಿ. ನಮ್ಮದು ಹಾಸಿಗೆ ಹಾಸಿದ್ವಿ, ಮಲ್ಕೊಂಬಿಡೋದೀಗ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ರೀ. ಬರ್ರಿ, ಸಾಕು, ಬರ್ರಿ ಒಳಗೆ ಮಾಡ್ಕೊಳ್ಳೋದು ಬರ್ರಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.